ಹಗಲು ಹೃದಯದ ಸಂತ ಪೂಜ್ಯಪಾದ ಪ್ರಣವಾನಂದ ಮಹಾಸ್ವಾಮಿಗಳವರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಶ್ರೀಪಾದಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಬದ್ಧನಿಗೆ ಬುದ್ಧಿ ಕೊಡುನಿ. ಸದಾವಕಾಲ ಸ್ಮರಣೀಯರಾದಂಥ ಪ್ರಾತಸ್ಮರಣೀಯರಾದಂಥ ಸದ್ಗುರುದೇವನ ಚರಣ ಸ್ಮರಣೆಯನ್ನು ಮಾಡಿಕೊಂಡು ಮಹಾಮಹಿಮಾ ಪುರುಷ ಮಂತ್ರ ಪುರುಷ ಸಕಲ ಮತೋದ್ಧಾರಕ ಜಗದೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ, ಮೌನ ಮಹಾಯೋಗಿ ಗುರುನಾಥಾರೂಢರ ಶ್ರೀಚರಣಗಳಲ್ಲಿ ವಂದಿಸಿ, ಬ್ರಹ್ಮಲೀನ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ನಮಸ್ಕರಿಸಿ, ಜಗತ್ತಿನ ಎಲ್ಲ ಮಹಾಪುರುಷರ ಯದಾವರಣಗಳಲ್ಲಿ ವಂದಿಸಿ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ 190ನೇ ಜಯಂತಿ ಮಹೋತ್ಸವ, ಸದ್ಗುರು ಗುರುನಾಥಾರೂಢರ 115ನೆಯ ಜಯಂತಿ ಮಹೋತ್ಸವ, ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಕಥಾಮೃತದ ಶತಮಾನೋತ್ಸವ ತನ್ನಿಮಿತ್ಯ ಈ ವಿಶ್ವ ವೇದಾಂತ ಪರಿಷತ್ತು ಬಹಳ ವೈಭವದಿಂದ ನೆರವೇರ್ತಾ ಇದೆ. ಕಾರ್ಯಕ್ರಮದ 2ನೇ ದಿನದ ಪ್ರಾತಃ ಕಾಲದ ಈ ಜ್ಞಾನ ವೇದಿಕೆಯ ಪಾವನ ಸನ್ನಿಧಾನವನ್ನು ಗಮನಿಸಿದಂಥ ನಿರಾಭಾರಿ ಸಂತ ಮಾತೃ ಹೃದಯದ ಮಹಂತ, ಜ್ಞಾನ ವೇದಿಕೆಯ ಮೇಲೆ ಆಸಮಾಸೀನರಾದಂಥ ಎಲ್ಲ ಪೂಜ್ಯ ಮಹಾತ್ಮರಿಗೂ ಮಾತಾಜಿಯವರಿಗೂ ನಮನಗಳನ್ನು ಸಮರ್ಪಿಸಿ, ನೆರೆದು ಬಂದಂಥ ಮಹಾಜನಗಳೇ ಮಾತೆ ತಮ್ಮೆಲ್ಲರಿಗೂ ಶರಣುಗಳನ್ನು ಸಲ್ಲಿಸಿ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಭುಂಜೀಥಾ ಮಾತೃದ ಕೃಷ್ಣಶುದ್ಧನಂ. ಶಾಸ್ತ್ರದ ಅಮೋಘ ಜ್ಞಾನ ರಾಶಿಗಳು ಸುಮಾರು 1200 ಉಪನಿಷತ್ತುಗಳು, ಅದರ ಮೇಲೆ ಚಿಲ್ಲರೆ ಉಪನಿಷತ್ತುಗಳು ಅಂತ ಅಂದರೆ ಅನಂತ ಗಣನೆಗೆ ಸಿಗದಂಥ ಅನಂತ ಉಪನಿಷತ್ತುಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥವುಗಳು ದಶೋಪನಿಷತ್ತುಗಳು ಅಂತ ನಾವು ಈ ಉಪನಿಷತ್ತುಗಳನ್ನು ಪರಿಗಣಿಸಿದ್ದೇವೆ. ಈ ಶಾಖೆನ ಚಿಕ್ಕದಾಗಿರತಕ್ಕಂಥ ಉಪನಿಷತ್ತು. ಈ ಉಪನಿಷತ್ತಿನ ಆರಂಭದ ಮಂತ್ರ ಈಶಾವಾಸ್ಯಮಿದಂ ಎಂಬ ಮಂತ್ರದಿಂದ ಆರಂಭವಾಗುತ್ತಿರುವ ಕಾರಣ ಉಪನಿಷತ್ತನ್ನು ಕೂಡ ಈಶಾವಾಸ್ಯ ಎಂದು ನಾವು ಕರೀತಾ ಇದ್ದೇವೆ. ಇದು ಈಶಾವಾಸ್ಯೋಪನಿಷತ್ತಿನ ಪ್ರಥಮ ಮಂತ್ರ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀಥಾ ಮಾತೃದ ಕೃಷ್ಣಶುದ್ಧನಂ. ಈ ಮಂತ್ರಕ್ಕೆ ಹಲವಾರು ಜನ ಆಚಾರ್ಯರು ಹಲವು ರೀತಿಯಲ್ಲಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ವಲ್ಲಭಾಚಾರ್ಯರು ಭಕ್ತಿಪರ ಉಪಾಸನ ಪರ ಅರ್ಥವನ್ನು ಮಾಡಿದರೆ, ಭಗವಾನ್ ಪೂಜ್ಯಪಾದ ಶಂಕರಾಚಾರ್ಯರು ಜ್ಞಾನಪರ ಅರ್ಥವನ್ನು ಮಾಡ್ತಾ ಇದ್ದಾರೆ. ಯತ್ಕಿಂಚ ಜಗತ್ಯಾಂ ಜಗತ್ ಇದಂ ಸರ್ವಂ ಈಶಾ ಆವಾಶ್ಯಂ. ಇದು ಎಂದು ತೋರಿ ಬರುವ ಈ ಜಗತ್ತಿನಲ್ಲಿ ಚರ ಅಚರ ಸ್ಥಿರ ಜಂಗಮ ಏನೇನು ತೋರುತ್ತಾ ಇದೆಯೋ ಅದೆಲ್ಲವನ್ನು ಈಶ್ವರನಿಂದ ಆಚ್ಛಾದಿಸಬೇಕು, ಮುಚ್ಚಿ ಹಾಕಬೇಕು. ಹೀಗೆ ಸರ್ವತ್ರ
ಈಶ್ವರನನ್ನು ಆಚ್ಛಾದಿಸುವ ಮೂಲಕ ತೇನ ತೇನ ಭುಂಜೀತ, ಇದೆಲ್ಲವನ್ನು ತ್ಯಾಗ ಮಾಡುವುದರ ಮೂಲಕ ಭುಂಜೀತ ಪಾಲಯೇತ, ಇದನ್ನ ನೀನು ರಕ್ಷಣೆ ಮಾಡ್ಕೋಬೇಕು. ಭುಂಜೀತ ಅಂದ್ರೆ ಭೋಗಿಸಬೇಕು ಅನ್ನೋ ಅರ್ಥ ಅಲ್ಲ. ಮಾಡುವುದ ಕೃಷ್ಣ ಶುದ್ಧನಂ, ಎಲ್ಲ ಸಂಪತ್ತು ಯಾರದು? ಇಷ್ಟು ಸುಮ್ಮನೆ ಶಬ್ದಶಃ ಅರ್ಥ. ಅದರ ವಿಶೇಷ ವ್ಯಾಖ್ಯಾನವನ್ನು ಸ್ವಲ್ಪ ಸಮಯದ ಕೊರತೆ ಇರುತ್ತದೆ. ಜಗತ್ತೆಲ್ಲವೂ ಈಶ್ವರನಿಂದ ಆಚ್ಛಾದಿಸಬೇಕು ಮೂಲಕ ಫಲಿಸಬೇಕು. ಈ ಟೇಬಲ್ ಅರಿವಿಯಿಂದ ಮುಚ್ಚಿ ಹಾಕಾರಲ್ಲ, ಹಾಗೆ ಪ್ರಪಂಚವನ್ನ ಪರಮಾತ್ಮನಿಂದ ಮುಚ್ಚಿ ಹಾಕಲ್ಪಡಬೇಕು. ಈ ಅರಿವಿ ತಗೊಂಡು ಈ ವಸ್ತುವನ್ನ ಮುಚ್ಚಿ ಹಾಕ್ಲಿಕ್ಕೆ ಬರ್ತದೆ, ಪರಮಾತ್ಮನ ತಗೊಂಡು ಜಗತ್ತನ್ನು ಹ್ಯಾಂಗ ಮುಚ್ಚಿ ಹಾಕಬೇಕು? ಈ ಸಮಸ್ಯೆ ಅನ್ನಿಸ್ತದೆ ನೋಡಿ. ಅದಕ್ಕೆ ಬಹಳ ಚಂದ ವ್ಯಾಖ್ಯಾನ ಮಾಡಿದ್ರು. ಈಗ ಅನಂತ ಬಂಗಾರದ ಆಭರಣಗಳ ಜ್ಯುವೆಲರಿ ಶಾಪ್ ಹೋಗಿ ನೀವು ನಾನಾ ನಮೂನಿ ಬಂಗಾರದ ಆಭರಣಗಳದಾವ. ಒಳ್ಳ ಹಾಕೊಳ್ಳು, ಹಿಂಗ ಹಾಕೊಳ್ಳು, ಅನಂತ ಆಭರಣಗಳದಾವ. ಬೇರೆ ಬೇರೆ ಹೆಸರಿನಿಂದ ನಾವು ಗುರುತಿಸ್ತೀವಿ ಅವನ್ನೆಲ್ಲ. ಆ ಎಲ್ಲ ಆಭರಣ ಏನು ಸಾಮಾನುಗಳುಂಟೋ ಅವೆಲ್ಲವನ್ನು ಬಂಗಾರದಿಂದ ಮುಚ್ಚಲ್ಪಡಬೇಕು. ಅಂದ್ರೆ ಹೆಂಗೆ ಮುಚ್ಚೋದು? ಅಂದ್ರೆ ಅವೆಲ್ಲವೂ ಬಂಗಾರವಾಗಿ ಕಾಣುವುದು. ಅಂದ್ರೆ ಬಂಗಾರವಾಗಿ ಎಲ್ಲವೂ ತೋರಿ ಬರಬೇಕು ಅಂತಂದ್ರೆ ಆ ನಾಮರೂಪವನ್ನ ತೆಗೆದು ಹಾಕಿಬಿಟ್ರೆ ಸಾಕು, ಅವೆಲ್ಲವೂ ಬಂಗಾರ ರೂಪವಾಗಿಯೇ ತೋರಿ ಬರುತ್ತದೆ.